ಮೀನರಾಶಿಯ ಫಲಾಫಲ ಯಾವ ರೀತಿ ಇದೆ? ನೋಡಿ, ಮೀನರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಗುರು, ದೈತ್ಯ ಮಂತ್ರಿ ವಿಶಾಲಾಕ್ಷ ಅನ್ನೋದಾಗಿ, ಅಂದರೆ ವಿಶೇಷವಾಗಿ ಗುರುವಿನ ಸ್ಥಾನ ಅಂದಾಗ ಅವನು ದೇವಮಂತ್ರಿ ಎನ್ನುವುದಾಗಿ, ಹಾಗಂದರೆ ದೇವತೆಗಳಿಗೆ ಮಂತ್ರಿಯಾಗಿದ್ದಾನೆ ಅನ್ನುವಂತಹ ಕಾರಣಕ್ಕೋಸ್ಕರ ರಾಜಕೀಯ ವೃದ್ಧಿಯನ್ನು ಕಾಣುತ್ತಾ ಹೋಗ್ಬೋದು. ರಾಜಕೀಯದಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನ ಅಪೇಕ್ಷೆ ಪಡ್ತಾ ಇದ್ದರೆ ಅದು ಚಿಕ್ಕದಾಗಿರ್ತಕ್ಕಂತಹ ಸ್ಥಾನಮಾನದಿಂದ ದೊಡ್ಡ ಸ್ಥಾನದವರೆಗೂ ಕೂಡ ಪ್ರಾಪ್ತವಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ರಾಜಕೀಯದಲ್ಲಿ ನೀವು ಅಪೇಕ್ಷೆ ಪಟ್ಟಿರ್ತಕ್ಕಂತಹ ಜಯ, ಸ್ಥಾನಮಾನ, ಅಧಿಕಾರ ಸಿದ್ಧಿಯ ಜೊತೆಗೆ ದಿನನಿತ್ಯ ದಿನಗೂಲಿ ಮಾಡ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಏನು ಪರಿಹಾರ ಮಾಡ್ಕೋಬೇಕು, ನನಗೆ ಇದೆಲ್ಲ ಸಿಗದೇ ಇದ್ದರೆ ನಾನು ಏನು ಪರಿಹಾರದಿಂದ ಇವನ್ನು ಪ್ರಾಪ್ತ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಪ್ರತ್ಯಂಗಿರಾ ದೇವಿಯ ಆರಾಧನೆ ಮಾಡ್ಕೊಳ್ಳಿ. ಕಾರಣ ಇವತ್ತು ಅಮಾವಾಸ್ಯೆ, ಹಾಗಾಗಿ ಕೆಂಪು ಮೆಣಸಿನಕಾಯಿಯನ್ನು, ಉಪ್ಪನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಮತ್ತು ಪ್ರತ್ಯಂಗಿರಾ ದೇವಿಯನ್ನು ಸ್ಮರಣೆ ಮಾಡ್ತಕ್ಕಂಥದ್ರಿಂದ ಎಲ್ಲ ದುಷ್ಟಶಕ್ತಿಗಳ ದಮನವಾಗುತ್ತೆ, ಶಿಷ್ಟರ ರಕ್ಷಣೆ ಆಗುತ್ತೆ. ಮೀನರಾಶಿಗೂ ಕೂಡ ಜನ್ಮಸ್ಥ ಶನಿ ಆಗುವಂತಹ ಸಾಧ್ಯತೆ ಪ್ರಾರಂಭದಲ್ಲಿ ಬರುತ್ತೆ. ಮತ್ತು ಈಗ 7.5 ನಡೀತಾ ಇರ್ತಕ್ಕಂಥದ್ರಿಂದ ಈ ದುಷ್ಟಶಕ್ತಿಗಳ ದಮನವಾಗಬೇಕು, ಶಿಷ್ಟರ ರಕ್ಷಣೆ ಆಗಬೇಕು. ಆದ್ದರಿಂದ ಮೀನರಾಶಿಯವರು ಪ್ರತ್ಯಂಗಿರಾ ದೇವಿಯ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನ ಸುಭಿಕ್ಷವಾಗಿರುತ್ತೆ. ಮೀನರಾಶಿಯ ಫಲಾಫಲ ಯಾವ ರೀತಿ ಇದೆ? ನೋಡಿ, ಮೀನರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಗುರು, ದೈತ್ಯ ಮಂತ್ರಿ ವಿಶಾಲಾಕ್ಷ ಅನ್ನೋದಾಗಿ, ಅಂದರೆ ವಿಶೇಷವಾಗಿ ಗುರುವಿನ ಸ್ಥಾನ ಅಂದಾಗ ಅವನು ದೇವಮಂತ್ರಿ ಎನ್ನುವುದಾಗಿ, ಹಾಗಂದರೆ ದೇವತೆಗಳಿಗೆ ಮಂತ್ರಿಯಾಗಿದ್ದಾನೆ ಅನ್ನುವಂತಹ ಕಾರಣಕ್ಕೋಸ್ಕರ ರಾಜಕೀಯ ವೃದ್ಧಿಯನ್ನು ಕಾಣುತ್ತಾ ಹೋಗ್ಬೋದು. ರಾಜಕೀಯದಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನ ಅಪೇಕ್ಷೆ ಪಡ್ತಾ ಇದ್ದರೆ ಅದು ಚಿಕ್ಕದಾಗಿರ್ತಕ್ಕಂತಹ ಸ್ಥಾನಮಾನದಿಂದ ದೊಡ್ಡ ಸ್ಥಾನದವರೆಗೂ ಕೂಡ ಪ್ರಾಪ್ತವಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ರಾಜಕೀಯದಲ್ಲಿ ನೀವು ಅಪೇಕ್ಷೆ ಪಟ್ಟಿರ್ತಕ್ಕಂತಹ ಜಯ, ಸ್ಥಾನಮಾನ, ಅಧಿಕಾರ ಸಿದ್ಧಿಯ ಜೊತೆಗೆ ದಿನನಿತ್ಯ ದಿನಗೂಲಿ ಮಾಡ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಏನು ಪರಿಹಾರ ಮಾಡ್ಕೋಬೇಕು, ನನಗೆ ಇದೆಲ್ಲ ಸಿಗದೇ ಇದ್ದರೆ ನಾನು ಏನು ಪರಿಹಾರದಿಂದ ಇವನ್ನು ಪ್ರಾಪ್ತ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಪ್ರತ್ಯಂಗಿರಾ ದೇವಿಯ ಆರಾಧನೆ ಮಾಡ್ಕೊಳ್ಳಿ. ಕಾರಣ ಇವತ್ತು ಅಮಾವಾಸ್ಯೆ, ಹಾಗಾಗಿ ಕೆಂಪು ಮೆಣಸಿನಕಾಯಿಯನ್ನು, ಉಪ್ಪನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಮತ್ತು ಪ್ರತ್ಯಂಗಿರಾ ದೇವಿಯನ್ನು ಸ್ಮರಣೆ ಮಾಡ್ತಕ್ಕಂಥದ್ರಿಂದ ಎಲ್ಲ ದುಷ್ಟಶಕ್ತಿಗಳ ದಮನವಾಗುತ್ತೆ, ಶಿಷ್ಟರ ರಕ್ಷಣೆ ಆಗುತ್ತೆ. ಮೀನರಾಶಿಗೂ ಕೂಡ ಜನ್ಮಸ್ಥ ಶನಿ ಆಗುವಂತಹ ಸಾಧ್ಯತೆ ಪ್ರಾರಂಭದಲ್ಲಿ ಬರುತ್ತೆ. ಮತ್ತು ಈಗ 7.5 ನಡೀತಾ ಇರ್ತಕ್ಕಂಥದ್ರಿಂದ ಈ ದುಷ್ಟಶಕ್ತಿಗಳ ದಮನವಾಗಬೇಕು, ಶಿಷ್ಟರ ರಕ್ಷಣೆ ಆಗಬೇಕು. ಆದ್ದರಿಂದ ಮೀನರಾಶಿಯವರು ಪ್ರತ್ಯಂಗಿರಾ ದೇವಿಯ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನ ಸುಭಿಕ್ಷವಾಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,